ಮಳವಳ್ಳಿ ತಾಲೂಕಿಗಿಲ್ಲ ಕಾವೇರಿ ನದಿ ನೀರಿನ ಸೌಕರ್ಯ 13 ವರ್ಷಗಳೇ ಕಳೆದು ಇನ್ನೂ ಮುಗಿದಿಲ್ಲ ಕಾಮಗಾರಿ. ಏತ ನೀರಾವರಿಗೆ 593 ಕೋಟಿ ಖರ್ಚು. ರೈತರಿಗೆ ಅನುಕೂಲ ಯಾವಾಗ? ಇದು ಪುರಿಗಾಲಿ ಯೋಜನೆಗೆ ಗ್ರಹಣ ಹಿಡಿದಿರೋ ಸ್ಟೋರಿ. ಒಂದು ಕಾಮಗಾರಿಗೆ ಕೋಟಿ ಕೋಟಿ ಹಣ ಸುರಿತಾರೆ, ಮತ್ತೆ ನಿರ್ದಿಷ್ಟವಾದಂತ ಒಂದು ಕಾಲಾವಧಿ ಇರುತ್ತೆ. ಆ ಲಿಮಿಟೇಷನ್ ಅಲ್ಲಿ ಮುಗಿಸ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ 13 ವರ್ಷ ಕಳೆದೇ ಹೋಯ್ತು. ಆದ್ರೆ ಕಾಮಗಾರಿ ಮಾತ್ರ ಇನ್ನೂ ಪೂರ್ಣವಾಗಿಲ್ಲ. 25,000 ಎಕರೆ ಜಮೀನಿಗೆ ಕಾವೇರಿ ನೀರು ಬರ್ತಾ ಇಲ್ಲ. ಮಳವಳ್ಳಿ ಶಾಸಕರೇ ದಯಮಾಡಿ ಈ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ರೈತರು ಪ್ರತಿ ಬಾರಿ ಯಾರು ಗವರ್ಮೆಂಟ್ ಬಂದ್ರು, ಯಾರು ಶಾಸಕರಾಗಿದ್ರು ಕೇಳ್ತಲೇ ಇದ್ದಾರೆ. ಆದ್ರೆ ಈ ಕಡೆ ಶಾಸಕರು ಮಾತ್ರ ಗಮನ ಕೊಡ್ತಾ ಇಲ್ಲ, ಸರ್ಕಾರ ಗಮನ ಕೊಡ್ತಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 13 ವರ್ಷಗಳಿಂದ ಕಾಮಗಾರಿ ಮುಗಿದೇ ಇರುವಂತ ಕಾರಣ 25,000 ಎಕರೆ ಜಮೀನಿಗೆ ಕಾವೇರಿ ನೀರು ಬರ್ತಾ ಇಲ್ಲ. ಹಾಗಾದ್ರೆ ರೈತರ ಜಮೀನುಗಳಿಗೆ ನೀರು ಯಾಕೆ ಬರ್ತಾ ಇಲ್ಲ? ಈ ಕಾಮಗಾರಿ ಡಿಲೇ ಆಗಕ್ಕೆ ಕಾರಣ ಏನು? 13 ವರ್ಷಗಳಿಂದ ಯಾವ ಸರ್ಕಾರನೂ ಶಾಸಕರು ಈ ಬಗ್ಗೆ ಗಮನ ಯಾಕೆ ಕೊಟ್ಟಿಲ್ಲ? ರೈತರೇನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಈಗ 6 ತಿಂಗಳಿಂದ ಟ್ರಯಲ್ ನೋಡ್ತೀನಿ ಅಂತ ಹೊಡಿತಾವ್ರ. ನಾವು ಭೂಮಿಗಳಿಗೆ ಪೈಪ್ ಲೈನ್ ಮಾಡಿಲ್ಲ. ಆದ್ರೆ ಜೈನ್ ಕಂಪ್ನಿ ಏನಿದೆ ಕರ್ನಾಟಕದಲ್ಲಿ ಬ್ಲಾಕ್ ಲಿಸ್ಟ್ ಇರೋ ಅಂತ ಕಂಪ್ನಿ. ಸರ್ಕಾರದ ಮಟ್ಟದಲ್ಲಿ ಅದು ಹೆಸರಿದೆ, ಬಟ್ ರೈತರಿಗೆ ಅದು ಅನುಕೂಲ ಆಗ್ತಾನೆ ಇಲ್ಲ. ಬಟ್ ಯೋಜನೆ ತುಂಬಾ ಒಳ್ಳೆಯದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಹುಪಾಲು ಗ್ರಾಮಗಳಿಗೆ ಕಾವೇರಿ ನೀರು ಸಮರ್ಪಕವಾಗಿ ತಲುಪ್ತಾ ಇರಲಿಲ್ಲ. ಹೀಗಾಗಿ 2013ರಲ್ಲಿ ಪುರಿಗಾಲಿ ಏತ ನೀರಾವರಿ ಯೋಜನೆ ಹೆಸರಿನಲ್ಲಿ ಕಾವೇರಿ ನದಿಯಿಂದ ಕೆರೆಗಳನ್ನು ತುಂಬಿಸೋ ಯೋಜನೆಯನ್ನ ಸರ್ಕಾರ ರೂಪಿಸಿತ್ತು. ಇದಕ್ಕಾಗಿ ಬರೋಬ್ಬರಿ 593 ಕೋಟಿ ರೂಪಾಯಿ ಖರ್ಚಾಗಿದೆ. 2019ಕ್ಕೆ ಮುಗಿಯಬೇಕಿದ್ದ ಯೋಜನೆಯ ಕಾಮಗಾರಿ ಮಾತ್ರ ಇನ್ನೂ ಪೂರ್ಣವಾಗಿಲ್ಲ. ಈಗ ಅಲ್ಲಿ 2013ರಲ್ಲಿ ಈ ಹನಿ ಮತ್ತು ತುಂತುರು ಹನಿ ನೀರಾವರಿನ ಮಾನ್ಯ ಸಿದ್ದರಾಮಯ್ಯನವರಿದ್ದಾಗ ಹಣಕಾಸು ಮಂಜೂರು ಮಾಡಿದ್ರು. 5 ವರ್ಷದಲ್ಲಿ ಜೈನ್ ಅನ್ನೋ ಕಂಪ್ನಿಗೆ ಇದನ್ನು ಪೂರಕವಾಗಿ ಟೆಂಡರ್ ಕೊಟ್ಟರು. ಆದರೆ ಜೈನ್ ಕಂಪ್ನಿ ಏನಿದೆ ಕರ್ನಾಟಕದಲ್ಲಿ ಬ್ಲ್ಯಾಕ್ ಲಿಸ್ಟ್ಲಿರೋ ಅಂಥ ಕಂಪ್ನಿ. ಅಂಥವ್ರಿಗೆ ಈ ಟೆಂಡರ್ ಕೊಟ್ಟಿರೋದೇ ಮಹಾ ಅಪರಾಧ. ಮೊದಲು ಇಲ್ಲಿ ರೈತರ ಜಮೀನುಗಳಿಗೆ ತುಂಬ ಅನನುಕೂಲವಾಗಂಗೆ ನಡ್ಕೊಂಡಿದೆ. ನೀರೆಲ್ಲ ತುಂಬ್ಕೊಳ್ಳುತ್ತೆ. ಬಟ್ ಯೋಜನೆ ತುಂಬಾ ಒಳ್ಳೆಯದು. ಬಿಜೆಮೊಳೆ ಗ್ರಾಮದ ಬಳಿಯ ಕಾವೇರಿ ನದಿ ದಂಡೆಯಲ್ಲಿ ಬೃಹತ್ ಪಂಪ್ ಹೌಸ್ ನಿರ್ಮಾಣವಾಗಿದೆ. ಅಂದುಕೊಂಡಂತೆ ಅಲ್ಲಿಂದ ನದಿಯ ನೀರು ಸರಬರಾಜು ಆಗಿದ್ರೆ ಸುಮಾರು 51 ಹಳ್ಳಿಗಳ 16 ಕೆರೆಗಳು ಭರ್ತಿಯಾಗ್ತಿದ್ವು. ಆಮೇಲೆ ಈ ಕೆರೆಗಳಿಂದ 25,327 ಎಕರೆ ಜಮೀನಿಗೆ ನೀರು ಹರಿಬೇಕಿತ್ತು. ಆದರೆ ಇದ್ಯಾವ ಕೆಲಸವೂ ಆಗಿಲ್ಲ. ತುಂತುರು ಹನಿಗೆ ಇಲ್ಲಿ ಪಂಪ್ ಸೆಟ್ ಮಾಡ್ತೀವಿ ಅಂದ್ಬಿಟ್ಟು ನರೇಂದ್ರ ಸ್ವಾಮಿ ಅವರು ಶಾಸಕರು, ಈಗಿನ ಶಾಸಕರು ಬಂದರು. ಇಲ್ಲಿ ಕಾಮಗಾರಿ ಶುರು ಮಾಡಿದಾಗ ಶುರು ಮಾಡಾಗಲೇ ನಿಮ್ಮನ್ನು ಇಲ್ಲಿ ಜಮೀನು ಯಾರ್ಯಾರ್ದು ಹೋಗಿರುತ್ತೆ ಮನೆಗೆ 1-2 ಕೆಲಸ ಕೊಡ್ತೀವಿ, 2-3 ಆಶ್ವಾಸನೆಗಳು ಕೊಟ್ಟರು. ಆಶ್ವಾಸನೆಗಳು ಏನೂ ಈಡೇರಿಲ್ಲ. ಈಗ 6 ತಿಂಗಳಿಂದ ಟ್ರಯಲ್ ನೋಡ್ತೀವಿ ಅಂತ ಹೊಡಿತಾವ್ರ. ನಮ್ಮ ಭೂಮಿಗಳಿಗೆ ಪೈಪ್ ಲೈನೇ ಮಾಡಿಲ್ಲ. ಸೋಮನಹಳ್ಳಿನೂ ಬಿಟ್ಟರು, ಬಿಜಿಮೊಳೆನೂ ಬಿಟ್ಟರು, ಇಡೀ ತಾಲೂಕೆಲ್ಲ ಕೊಟ್ಟರ. ನಮ್ಮ ಗ್ರಾಮನೇ ಲೆಕ್ಕಕ್ಕೆ ತಗೊಂಡಿಲ್ಲ. ಇದೇನು ಇವರು ನಮ್ಮ ಶಾಸಕರ MLA ಅವರ ಒಂದು ಧೋರಣೆ, ಅವರ ಒಂದು ಅವೈಜ್ಞಾನಿಕವಾದ ಒಂದು ರೀತಿ. ಹೌದು, ಇದು ಹೆಸರಿಗೆ ಅದೇ ಅಷ್ಟೇ. ಸರ್ಕಾರದ ಮಟ್ಟದಲ್ಲಿ ಅದು ಹೆಸರಿಗಿದೆ, ಬಟ್ ರೈತರಿಗೆ ಅದು ಅಂತ ಏನು ಅನುಕೂಲ ಆಗ್ತಾನೇ ಇಲ್ಲ. ಮಳವಳ್ಳಿ ಶಾಸಕ ಹಾಲಿ ಸಚಿವರಾಗಿರೋ ನರೇಂದ್ರ ಸ್ವಾಮಿ ಹಲವು ಬಾರಿ ಈ ಯೋಜನೆ ನನ್ನ ಕನಸಿನ ಯೋಜನೆ ಅಂತ ಹೇಳಿಕೊಂಡಿದ್ರು. ಆದರೆ ಕೆಲಸ ಮಾತ್ರ ಮುಗ್ದಿಲ್ಲ. ಈ ಯೋಜನೆಯ ಟೆಂಡರ್ ಪಡೆದಿದ್ದ ಕಂಪನಿ ಬ್ಲಾಕ್ ಲಿಸ್ಟ್ನಲ್ಲಿದೆ. ಅದಕ್ಕೆ ಯೋಜನೆ ಪೂರ್ಣವಾಗ್ತಿಲ್ಲ ಎನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ರೈತರ ಜಮೀನಿಗೆ ಅಳವಡಿಸಿರುವಂತಹ ಹನಿ ಮತ್ತು ತುಂತುರು ಯೋಜನೆಯ ಪೈಪುಗಳು ಹಾಳಾಗಿ ಹೋಗ್ತಿವೆ. ಆದರೆ ನೀರು ಮಾತ್ರ ಬರೋ ಲಕ್ಷಣವಿಲ್ಲ. ಕೂಡಲೇ ಸರ್ಕಾರ ಯೋಜನೆಯನ್ನ ಪೂರ್ಣಗೊಳಿಸೋ ಕೆಲಸ ಮಾಡಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. 593 ಕೋಟಿ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಈ ಟೆಂಡರ್ ಕರೆಯುವಂತ ಸಂದರ್ಭದಲ್ಲೇ ಈ ಕಂಪನಿ ಬ್ಲಾಕ್ ಲಿಸ್ಟ್ ಸೇರಿತ್ತಾ, ಅಥವಾ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಕೆಲಸ ಏನೋ ಕಿತಾಪತಿ ಮಾಡಿದ್ದಾರೆ ಅಂತ ಇಲ್ಲಿ ಬ್ಲಾಕ್ ಲಿಸ್ಟಿಗೆ ಸೇರಿಸಿದಾರ? ಈಗ DPR ಮಾಡೋಕೆ ಹೋದ್ರೆ 1 to 2 ಆಗುತ್ತೆ. ಸೊ ಈ ಬಗ್ಗೆ ರೈತರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಮತ್ತೆ ಶಾಸಕರು ಏನ್ ಹೇಳ್ತಾರೆ? ಖಂಡಿತ ಶರ್ಮಿತಾ, ಇದು ಏನು ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರ ಕನಸಿನ ಪ್ರಾಜೆಕ್ಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ಮಾತನ್ನ ಹೇಳಿದ್ದಾರೆ. ಆದ್ರೂ ಕೂಡ
ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಲೋಕಾರ್ಪಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ಏನು ಆ ಒಂದು ಹೇತ ನೀರಾವರಿ ಏನಿದೆ ಅಲ್ಲಿ ಟ್ರಯಲ್ ಮಾಡ್ತಾ ಇದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆರೆಗಳನ್ನ ತುಂಬಿಸ್ತೀವಿ ಅಂತ ಒಂದು ಟ್ರಯಲ್ ಅನ್ನ ನಡೆಸ್ತಾ ಇರುವಂತದ್ದು, ಅಂದ್ರೆ ಪ್ರಾಯೋಗಿಕವಾಗಿ ನಡೆಸ್ತಾ ಇರುವಂತದ್ದು. ಅಂದ್ರೆ 13 ವರ್ಷ ಕಳೆದಿದೆ. 2013ರಲ್ಲಿ ಅವತ್ತು ಏನು ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವ್ರು ಏನಿದ್ರು ಅವತ್ತು ಈ ಒಂದು ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ರು. 2019ಕ್ಕೆ ಈ ಯೋಜನೆ ಮುಕ್ತಾಯವಾಗ್ಬೇಕಾಗಿತ್ತು. ಅಂದ್ಕೊಂಡಂತೆ ಆಗಿದ್ದಿದ್ರೆ ಸಾಕಷ್ಟು ಸುಮಾರು 25,000 ಎಕರೆಯಷ್ಟು ಜಾಗ ಏನಿದೆ, ಈ ಭೂಮಿ ಏನಿದೆ, ಈ ಭೂಮಿ ಇವತ್ತು ಹಸಿರಾಗಿರ್ಬೇಕಾಗಿರ್ತಿತ್ತು. ಆದ್ರೆ ಯಾವ ಒಂದು ಅಂದ್ರೆ ಒಂದು 10 ಕುಂಟೆಯಷ್ಟು ಕೂಡ ಇವತ್ತಿಗೂ ಏನು ಈ ಏತ ನೀರಾವರಿಯಿಂದ ಬೆಳೆ ಬೆಳೆಯೋದಿಕ್ಕೆ ಸಾಧ್ಯವಾಗಿಲ್ಲ. ಅಂದ್ರೆ 13 ವರ್ಷ ಕಳೆದಿದೆ. 13 ವರ್ಷ ಕಳೆದ್ರೂ ಕೂಡ ಈ ಒಂದು ಯೋಜನೆಯನ್ನ ಲೋಕಾರ್ಪಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವಾರು ಜನ ಯೋಜನೆ ಏನಿದೆ ಇದರ ಅಂದ್ರೆ ಪೈಪ್ ಗಳನ್ನ ಈಗಾಗ್ಲೇ ರೈತರ ಜಮೀನಿಗೆ ಅಳವಡಿಸಿದ್ದಾರೆ, ಆದ್ರೆ ನೀರ್ ಮಾತ್ರ ಬರ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವ ಭಾಗದಲ್ಲಿ ನೋಡಿದ್ರು ಮಳವಳ್ಳಿಯ ಅನೇಕ ಭಾಗದಲ್ಲಿ ಇದೇ ರೀತಿ ಬರಡಾದ ಭೂಮಿ ಬರ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಅಂದ್ರೆ ನರೇಂದ್ರ ಸ್ವಾಮಿ ಅವರು ಈಗ ಸಚಿವರಾಗಿದ್ದಾರೆ, ಇನ್ನಾದ್ರೂ ಈ ಒಂದು ಯೋಜನೆಯನ್ನ ಪೂರ್ಣ ಮಾಡ್ಲಿ ಅನ್ನುವಂತ ಆಗ್ರಹಗಳನ್ನ ಇಲ್ಲಿನ ರೈತರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಮಾಹಿತಿಯನ್ನು